ವೆಲ್ಕಮ್ ಬ್ಯಾಕ್ ಟು ಸ್ನೇಹಲೋಕ ಯೂಟ್ಯೂಬ್ ಚಾನಲ್. ನಾನಿವತ್ತು ಮಸಾಲ ನಿಪ್ಪಟ್ಟು ಮಾಡ್ತಾಯಿದ್ದೀನಿ. ಅದಕ್ಕೆ ಏನು ಐಟಮ್ಸ್ ಬೇಕು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಬೌಲು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಒಂದು ಬೌಲು ಬೇಸನ್ ಹಿಟ್ಟು, 2 ಕಪ್ಪು ಅಕ್ಕಿ ಹಿಟ್ಟು, ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮೂರು ಹಿಟ್ಟು ಮಿಕ್ಸ್ ಆಗಂಗೆ ಕಲಿಸ್ಬೇಕು ಚೆನ್ನಾಗಿ. ಇದಕ್ಕೆಲ್ಲ ನಾನು ಖಾರ ಪುಡಿ ಮತ್ತು ಕರಿಬೇವು, ಶೇಂಗಾ, ಬಿಳಿ ಎಳ್ಳು ಮತ್ತು ಜೀರಿಗೆ ಪುಡಿ ತೊಗೊಂಡಿದ್ದೀನಿ. ಇದು ಮಿಕ್ಸಿಗೆ ಹಾಕ್ಕೊಂಬರ್ತೀನಿ ಎರಡನ್ನು. ಇದು ಎಳ್ಳು ಮತ್ತು ಜೀರಿಗೆ ಮತ್ತು ಅಜ್ವಾನ ತೊಗೊಂಡಿದ್ದೀನಿ. ಈ ಥರ ಆಗಬೇಕು, ಈ ಥರ ತರಿ ಆಗಬೇಕು. ಅದು ಪೂರ್ತಿ ಸಣ್ಣ ಮಾಡೋದು ಬೇಡ. ಇದೆಲ್ಲ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು. ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು. ಹಿಂಗೆ ಹಾಕ್ತೀನಿ. ಹಿಂಗೆ ಹಾಕೋದ್ರಿಂದ ಅಸಿಡಿಟಿ ಆಗೋಲ್ಲ. ಇದು ಎಣ್ಣೆದಲ್ಲ, ಅಸಿಡಿಟಿ ಆಗೇ ಆಗುತ್ತೆ. ಅದಕ್ಕೆ ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಸಾಲೆ ಹಾಕಿವಲ್ಲ, ಎಲ್ಲ ಮಿಕ್ಸ್ ಆಗಬೇಕು. ಹಿಟ್ಟಿಗೆಲ್ಲ ಪೂರ್ತಿ ಕೂಡಬೇಕು ಅದು ಮಸಾಲೆ. ಇವಾಗ ಕಾಯಿಸಿರೋ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯಿಸಿ ಹಾಕೋದ್ರಿಂದ ನಿಪ್ಪಟ್ಟು ಗರಿ ಆಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ, ಪಳ್ಳಾಗುತ್ತೆ ಮತ್ತು ಟೇಸ್ಟೂ ಚೆನ್ನಾಗಿ ಬರುತ್ತೆ. ಈ ಥರ ಎಣ್ಣೆ ಹಾಕಿದರೆ ಕಾಯಿಸಿ. ಅರಶಿನ ಪುಡಿ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಗಟ್ಟೆ ಬರಬೇಕು. ಅದು ಹಿಡ್ಕೊಂಡ್ರೆ ಆ ಥರ ಆದರೆ ಹಿಟ್ಟು ಕರೆಕ್ಟಾಗಿದೆ, ಚೆನ್ನಾಗಿ ಬರುತ್ತೆ ನಿಪ್ಪಟ್ಟು. ಇವಾಗ ನೀರು ಹಾಕಿ ಎಷ್ಟು ಬೇಕಷ್ಟು ನಾವು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಬೇಕು. ಈ ಥರ ಆದರೆ ಸಾಕು. ಆಯಿಲ್ ಹಚ್ಚಿಕ್ತಾ ಇದ್ದೀನಿ. ಅದು ಇಲ್ಲಾಂದರೆ ಮೇಲೆಲ್ಲ ಒಣಗಿದಂಗೆ ಆಗಿಬಿಡುತ್ತಲ್ಲ, ಅದಕ್ಕೆ ಆಯಿಲ್ ಹಚ್ಚಿದ್ರೆ ಆ ಥರ ಆಗಲ್ಲ ಅಂತ ಹಾಕ್ತೀನಿ. ನಾ ಈ ಥರನೇ ದೊಡ್ಡದು ಉದ್ದಿ ನಾನು ಇದರಲ್ಲೇ ಕಟ್ ಮಾಡಿಬಿಡ್ತೀನಿ. ನಾವು ಒಂದೊಂದೇ ಸಣ್ಣದು ಮಾಡಲ್ಲ. ಈ ಥರ ಮಾಡಿ ಕಟ್ ಮಾಡಿ ಹಾಕ್ತೀನಿ. ಇದು ಫೋರ್ಕ್ ತಗೊಂಡು ಈ ಥರ ಬಬಲ್ಸ್ ಬರಬಾರ್ದಂತ ಈ ಥರ ಎಲ್ಲದಕ್ಕೂ ಹೋಲ್ ಹಾಕ್ತೀನಿ. ಇಲ್ಲಾಂದರೆ ಬಬಲ್ಸ್ ಬಂದುಬಿಟ್ರೆ ನಿಪ್ಪಟ್ಟು ಮೆತ್ತಗಾಗ್ಬಿಡ್ತಾವೆ. ಅದಕ್ಕೆ ಈ ಥರ ಮಾಡಿದ್ರೆ ಆಗಲ್ಲ. ಆ ಥರ ಈ ಥರ ಬಟ್ಲ ತಗೊಂಡು ಮಾಡ್ತಾಯಿದ್ದೀನಿ. ನಿಮ್ಮನೆ ಕಟ್ಟರ್ ಇದ್ದರೆ ಕಟ್ಟರ್ ತಗೊಂಡು ಮಾಡ್ಬೋದು. ನೋಡಿ, ಒಂದೇ ಶೇಪಲ್ಲಿ ಬರುತ್ತೆ ಈ ಥರ ಮಾಡಿದ್ರೆ. ಇದನ್ನ ಮಾಡೋಕ್ಕೆ ಕಟರ್ ಇರುತ್ತಲ್ಲ, ಅದನ್ನು ತಗೊಂಡು ಮಾಡ್ಬೋದು. ನಾನು ಕಟರನ್ನು ತಗೊಂಡಿಲ್ಲ, ಅದಕ್ಕೆ ಇದನ್ನೇ ತಗೊಂಡು ಮಾಡ್ತಾಯಿದ್ದೀನಿ. ಆಯಿಲ್ ಕಾದಿದೆ, ಹಾಕ್ತಾಯಿದ್ದೀನಿ.
ನೋಡಿ ಈ ಥರ ಗೋಲ್ಡ್ ಕಲರ್ ಆಗಿದೆ, ತೆಗಿತೀನಿ ಇವಾಗ. ಈ ಥರ ಆಗಬೇಕು ಕಲರ್, ಅದು ಚೆನ್ನಾಗಿ ಬರುತ್ತೆ ಕಲರ್ ಈ ಥರ ಆದರೆ. ನೋಡಿ ರೆಡಿ ಆಯಿತು ನಿಪ್ಪಟ್ಟು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.